ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಈ ಒಂದು ಚರ್ಚೆಗೆ ಎಲ್ಲೋ ಒಂದ್ ಕಡೆ ಫುಲ್ ಸ್ಟಾಪ್ ಇಡುವಂತ ಹಂತದ ಬೆಳವಣಿಗೆ ನಡೀತಾ ಇದೆ. ಕರ್ನಾಟಕದ ರಾಜಕೀಯದಲ್ಲಿ ಈಗ ದೊಡ್ಡ ಆಟ ಶುರು ಆಗಿದೆ. ದೆಹಲಿಯಲ್ಲಿ ಏನ್ ನಡೀತಾ ಇದೆ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು 3:45ಕ್ಕೆ ಅವರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಜೋರಾಗಿದೆ. ಹೌದು, ಯಾಕೆಂದ್ರೆ ಸಿದ್ದು ಬಣ ಅಲ್ಲಿ ಇರ್ಲೇಬೇಕು, ಜೊತೆಗೆ ಡಿ.ಕೆ. ಬಣ ಅಲ್ಲಿ ಒಂದು ತನ್ನದೇ ಆದ ಮಂತ್ರಿಗೆ ಲಾಬಿ ಮಾಡ್ತಕ್ಕಂತ ವ್ಯವಸ್ಥೆ ನಡೀತಾ ಇದೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಡೆಯುವ ಸಭೆಯಲ್ಲಿ ಮಂತ್ರಿ ಪಟ್ಟಿಗೆ ಕೊನೆಯ ಮುದ್ರೆ ಬೀಳಬಹುದು ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರ ವಿದೇಶ ಪ್ರಯಾಣದ ನಂತರ ಈ ಒಂದು ಚರ್ಚೆಗೆ ಎಲ್ಲೋ ಒಂದ್ ಕಡೆ ಫುಲ್ ಸ್ಟಾಪ್ ಇಡುವಂತ ಹಂತದಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಹಾಗಾದ್ರೆ ಆ ಪಟ್ಟಿಯಲ್ಲಿ ಯಾರ ಹೆಸರು ಇದೆ? ಇಲ್ಲೇ ನೋಡಿ ಈಗ ಟ್ವಿಸ್ಟ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಯಾರ ಕನಸು ನನಸಾಗುತ್ತೆ? ಸುಮಾರು ಜನ, ಅಂದ್ರೆ ಇರ್ತಕ್ಕಂಥ 20 ಸೀಟಲ್ಲಿ ಸುಮಾರು 50ಕ್ಕಿಂತ ಜಾಸ್ತಿ ಆಕಾಂಕ್ಷಿಗಳೇ ಇದ್ದಾರೆ. ನನಗೂ ಮಂತ್ರಿ ಬೇಕು, ನನಗೂ ಮಂತ್ರಿ ಬೇಕು. ಅತ್ತ ಸಿದ್ದರಾಮಯ್ಯರವರ ಬಣ, ಇತ್ತ ಡಿ.ಕೆ.ಶಿ ಅವರ ಬಣ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಒಂದು ಸ್ಟೇಟ್ಮೆಂಟ್, ಬೆಳಗಾವಿಗೆ 4ರಿಂದ 5 ಮಂತ್ರಿಗಿರಿ ಸ್ಥಾನ ಬೇಕು ಅಂತ. ಯಾರಿಗೆ ಮತ್ತೆ ಶಾಕ್ ಕಾದಿದೆ ಗೊತ್ತಾಗ್ತಾ ಇಲ್ಲ. ಅತ್ತ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮಂತ್ರಿಮಂಡಲದಲ್ಲಿ ಬರಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲೇ ಇದ್ದಾರೆ. ಕೊನೆವರೆಗೂ ನೋಡಿ, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಒಂದೊಂದಾಗಿ ಅಪ್ಡೇಟ್ ಹೇಳ್ತೀವಿ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಸಚಿವ ಸಂಪುಟ ವಿಸ್ತರಣೆ ಈಗ ಕೊನೆಗೂ ಅಂತಿಮ ಹಂತಕ್ಕೆ ಬಂದಂತೆ ಕಾಣುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಪಟ್ಟಿಯ ಬಗ್ಗೆ ಗಂಭೀರ ಚರ್ಚೆ ಮಾಡಿದೆ ಅನ್ನೋ ಮಾಹಿತಿ ಪಕ್ಷದ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಆಗಿರೋ ವಿಷಯ ಏನು ಅಂದ್ರೆ, ಇವತ್ತೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಜೊತೆಗೆ ರಾಹುಲ್ ಗಾಂಧಿ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. 30-35 ದಿನಗಳಿಂದ ಕರ್ನಾಟಕ ಒಂಥರ ಮಂತ್ರಿಗಳಿಲ್ಲದ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅದು ಎಲ್ಲ ಒಂದ್ ಕಡೆ ತಪ್ಪು ಮಾಹಿತಿ ಜನರ ಹತ್ರ ಹೋಗ್ತಾ ಇದೆ. ಅದಕ್ಕೆ ಆಸ್ ಸೂನ್ ಆಸ್ ಪಾಸಿಬಲ್ ಬಿಫೋರ್ ದಿ ಮಾನ್ಸೂನ್ ಸೆಷನ್, ಅಂದ್ರೆ ಈಗ ಮಳೆಗಾಲದ ಅಧಿವೇಶನಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಮಂತ್ರಿಗಳ ಸಂಖ್ಯೆ ಬೇಕು, ಎಲ್ಲ ವ್ಯವಸ್ಥಿತವಾಗಿ ಹೋಗ್ಬೇಕು ಅಂದ್ರೆ ಮಂತ್ರಿಗಳ ಅಪಾಯಿಂಟ್ಮೆಂಟ್ ಆಗ್ಲೇಬೇಕು ಅನ್ನೋ ಒಂದು ಹಂತಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಮೂಲಗಳಿಂದ ಕೇಳಿ ಬರ್ತಕ್ಕಂಥ ಮಾಹಿತಿ ಅಂದ್ರೆ, ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದಾರೆ. ಸಂಜೆ ದೆಹಲಿ ತಲುಪಿ ಕೆಲ ಪ್ರಮುಖರ ನಾಯಕರನ್ನ ಭೇಟಿ ಮಾಡೋ ಕಾರ್ಯಕ್ರಮ ಕೂಡ ಇದೆ. ಕರ್ನಾಟಕದ ಭವನದಲ್ಲಿ ವಾಸ್ತವ್ಯ ಹೂಡಲಿದ್ದು, ಯಾವಾಗ ವಾಪಸ್ ಬರ್ತಾರೆ ಅನ್ನೋ ಮಾಹಿತಿ ಮಾತ್ರ ಇನ್ನೂ ಹೊರಬಿದ್ದಿಲ್ಲ. ನೋಡಿ, ಮುಖ್ಯಮಂತ್ರಿ ಅವರ ಕಚೇರಿಯಿಂದ 3:45ಕ್ಕೆ ಡಿ.ಕೆ.ಶಿ ಅವರು ದೆಹಲಿ ಪ್ರಯಾಣ ಹೊರಟಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಇದೆ. ವಾಪಸ್ ಬರೋ ಮಾಹಿತಿ ಅವರು ಶೇರ್ ಮಾಡ್ಕೊಳ್ಳಿಲ್ಲ. ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್. ಯಾಕೆ 2 ದಿನ ಅದು ಚರ್ಚೆ ಆಗುತ್ತೋ, 3 ದಿನ ಚರ್ಚೆ ಆಗುತ್ತೋ? ಆದ್ರೆ ಈಗ ದೊಡ್ಡ ಪ್ರಶ್ನೆ, ಯಾಕೆಂದ್ರೆ ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಬಹುದು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಅವರಿಗೂ ಹೈಕಮಾಂಡ್ ಯಾವಾಗ್ಲೂ ಬುಲಾವ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಒಂದೇ ಸಮಯದಲ್ಲಿ ದೆಹಲಿಯಲ್ಲಿ ಇರೋ ಸಾಧ್ಯತೆ ರಾಜಕೀಯ ಲೆಕ್ಕಾಚಾರವನ್ನೇ ಬದಲಾಯಿಸಬಹುದು ಅನ್ನೋ ಚರ್ಚೆ ನಡೀತಕ್ಕಂಥದ್ದು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸ ಮುಗಿಸಿ ವಾಪಸ್ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆಯ ಅಧ್ಯಕ್ಷ ಕೂಡ ದೆಹಲಿಯಲ್ಲಿದ್ದಾರೆ. ಈ 4 ಒಂದೇ ವೇದಿಕೆಯಲ್ಲಿ ಕೂತರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗಬಹುದು. ಕರ್ನಾಟಕ ರಾಜಕೀಯದಲ್ಲಿ ಖಂಡಿತವಾಗಿ ದೊಡ್ಡ ನಿರ್ಧಾರ ಹೊರಬರಬಹುದು. ಅದೇ ಜುಲೈ 16ರಂದು ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ನಾಯಕರು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಇದೇ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಂತಿಮ ಪಟ್ಟಿಗೆ ಒಪ್ಪಿಗೆ ಸಿಗಬಹುದು ಎನ್ನುವ ನಿರೀಕ್ಷೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ಒಂದು ಪಟ್ಟಿ ಸಮೇತನೇ ಹೋಗಿದ್ದಾರೆ. 100% ಅವರು ಅವರ ಲಾಬಿ ಮಾಡ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಕೂಡ ಅವರ ಲಾಬಿಯಲ್ಲಿ ಮಾಡ್ತಕ್ಕಂಥದ್ದು. ಎಲ್ಲಾ ನಿರೀಕ್ಷೆಗಳು ಯೋಜಿತ ಪ್ರಕಾರವಾದರೆ ಜುಲೈ 21 ಅಥವಾ 22ರಂದು ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಬಹುದು ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಅಂದ್ರೆ ಜಾಸ್ತಿ ಲೇಟ್ ಮಾಡಕ್ ಹೋಗ್ತಾ ಇಲ್ಲ ಈಗ ರಾಹುಲ್ ಗಾಂಧಿ ಅವರು. ಆಲ್ರೆಡಿ ಸುಮಾರು ದಿನ ಕಳೆದಿದೆ. ಮಂತ್ರಿಮಂಡಲ ಇಲ್ಲದೆ ಕರ್ನಾಟಕ ಸರ್ಕಾರ ನಡೀತಕ್ಕಂಥದ್ದು. ಇನ್ನೊಂದು ಇದರ ಮಧ್ಯೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಮಂತ್ರಿ ಸ್ಥಾನಕ್ಕಾಗಿ ಹಲವರು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕರ್ನಾಟಕದ ಭವನ, ಕಾಂಗ್ರೆಸ್ ಕಚೇರಿ, ಹಿರಿಯ ನಾಯಕರ ಮನೆಗಳ ಮುಂದೆ ರಾಜಕೀಯ ಚಟುವಟಿಕೆ ಜೋರಾಗಿದೆ. ಇದರ ಮಧ್ಯೆ ಮತ್ತೊಂದು ಕುತೂಹಲದ ವಿಷಯ ಏನಪ್ಪಾ ಅಂದ್ರೆ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಕೆಲವು ಶಾಸಕರ ಹೆಸರುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇವೆ. ಸಿದ್ದರಾಮಯ್ಯ ಬಣದಿಂದ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಮಾಡಿರುವ ನಾಯಕರಲ್ಲಿ ಬಸವರಾಜ ರಾಯರೆಡ್ಡಿ, ಪುಟ್ಟರಂಗ ಶೆಟ್ಟಿ, ರುದ್ರಪ್ಪ ಲಮ್ಮಾಣಿ, ಅಜಯ್ ಸಿಂಗ್, ರಹೀಂ ಖಾನ್, ಲಕ್ಷ್ಮಣ ಸವದಿ ಸೇರಿದಂತೆ ಕೆಲವು ಹೆಸರುಗಳು ವಿವಿಧ ವಲಯಗಳಲ್ಲಿ ಕೇಳಿ ಬರುತ್ತಿವೆ. ಆಬ್ವಿಯಸ್, ಇವರೆಲ್ಲ ಸಿದ್ದರಾಮಯ್ಯ ಬಣದ ಶಾಸಕರು ಅಂತಾನೆ ಕರ್ಸ್ಕೋತಾರೆ.
ಅವರು ಕೂಡ ಅವರ ಪರವಾಗಿ ಲಾಬಿ ಮಾಡಿರ್ತಾ ಇದ್ದಾರೆ. ಇನ್ನು ಕೆಲ ಹಿರಿಯ ಶಾಸಕರಿಗೂ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಅಂತಿಮವಾಗಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಲಿದೆ. ಈ ಬಾರಿ ಕೆಲವು ಹಿರಿಯರಿಗೆ ಮಾತ್ರ ಅವಕಾಶ ಕೊಡಬೇಕಾ ಅಥವಾ ಹೊಸ ಮುಖಗಳಿಗೆ ಅವಕಾಶ ನೀಡಿ ಪಕ್ಷ ಸಂಘಟನೆಗೆ ಬಲ ಕೊಡಬೇಕಾ ಅನ್ನೋ ಲೆಕ್ಕಾಚಾರದಲ್ಲೇ ಹೈಕಮಾಂಡ್ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರ ಲೆಕ್ಕಾಚಾರ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರ ನಿರೀಕ್ಷೆ. ಇದರ ನಡುವೆ ಹಿರಿಯರಿಗೂ ಕೂಡ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ? ಮತ್ತೆ ಡಿ.ಕೆ. ಕೈ ಮೇಲಾಗುತ್ತಾ ಅಥವಾ ಸಿದ್ದು ತನ್ನ ಆ ಒಂದು ಸ್ಟ್ರಾಂಗ್ ಮಾಸ್ ಲೀಡರ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಮಾಡ್ತಾರ? ಭಾರಿ ಕುತೂಹಲ ಮೂಡಿಸಿದೆ. ಯಾರ ಲಾಬಿ ವರ್ಕೌಟ್ ಆಗುತ್ತೆ, ಯಾರ ಹೆಸರು ಕೊನೆ ಕ್ಷಣದಲ್ಲಿ ಕಟ್ ಆಗುತ್ತೆ, ಯಾರಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬಾರಿ ಕೇವಲ ಜಾತಿ ಅಥವಾ ಪ್ರದೇಶ ಲೆಕ್ಕ ಮಾತ್ರವಲ್ಲ, ಸಂಘಟನೆಯಲ್ಲಿ ಕೆಲಸ ಮಾಡಿದವರಿಗೂ ಯುವ ನಾಯಕರಿಗೆ ಮತ್ತು ಹೊಸ ಮುಖಗಳಿಗೆ ಅವಕಾಶ ಕೊಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ಹೌದು, ರಾಹುಲ್ ಗಾಂಧಿ ಆಬ್ವಿಯಸ್ ಆಗಿ ಯುವಕರಿಗೆ ಜಾಸ್ತಿ ಒತ್ತು ಕೊಡ್ತಾರೆ, ಜೊತೆಗೆ ಹೊಸ ಮುಖಗಳಿಗೆ. ಅವರ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಬಂದ್ರೆ ಹಿರಿಯರಿಗೆ ಎಲ್ಲೋ ಒಂದ್ ಕಡೆ ಅವರು ಮೂಲೆ ಗುಂಪು ಮಾಡಿ ಹೊಸ ಮುಖಗಳಿಗೆ ತಂದು ಸಂಘಟನೆಯಲ್ಲಿ ಜಾಸ್ತಿ ಶಕ್ತಿಯುತವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಸ್ಟ್ರಾಂಗ್ ಆಗಿ ಮಾಡ್ಬೇಕು ಅನ್ನೋ ಆಲೋಚನೆಯಲ್ಲಿ ಅವ್ರಿರ್ತಕ್ಕಂಥದ್ದು. ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಬಲಪಡಿಸೋದು, ಯುವಕರಿಗೆ ಜವಾಬ್ದಾರಿ ಕೊಡೋದು, ಜನರ ಜೊತೆ ನೇರ ಸಂಪರ್ಕ ಹೆಚ್ಚಿಸುವುದು ಎನ್ನುವ ವಿಚಾರಗಳು ಒತ್ತು ನೀಡಲಾಗ್ತಾ ಇದೆ. ಇದೆಲ್ಲ ಲೆಕ್ಕ ಹಾಕೊಳ್ಳಿ ಯಾವ ಕಡೆ ಓಡ್ತಾ ಇದೆ ಈಗ ಅವರ ಒಂದು ಮೈಂಡ್ ಸೆಟ್ ಅನ್ನ ಅಂತ. ಸ್ವಲ್ಪ ಕ್ಲಿಯರ್ ಪಿಕ್ಚರ್ ವೀಕ್ಷಕರೇ ನಿಮಗೂ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಹಾಗಾದ್ರೆ ಈ ಬದಲಾವಣೆ ಸಚಿವ ಸಂಪುಟದಲ್ಲೂ ಕಾಣಿಸಿಕೊಳ್ಳುತ್ತಾ? ಅಂದ್ರೆ ಅವ್ರ ಏನ್ ಐಡಿಯಾ ಇದೆ ಅಲ್ಲ, ಪಕ್ಷ ಸಂಘಟನೆ ಮಾಡಬೇಕು, ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು, ಯುವ ಶಕ್ತಿಗೆ ಹೆಚ್ಚು ಒತ್ತು ಕೊಡಬೇಕು, ಇದೆಲ್ಲವನ್ನ ಈ ಕ್ಯಾಬಿನೆಟ್ ಅಲ್ಲಿ ನೋಡಕ್ಕೆ ಸಿಗುತ್ತಾ ಅಥವಾ ಇಲ್ಲ ಮತ್ತೆ ಹಳೆ ಮುಖಗಳಿಗೆ ಅವಕಾಶ ಸಿಗುತ್ತಾ? ಇದೇ ಈಗ $1 ಮಿಲಿಯನ್ ಪ್ರಶ್ನೆ. ಒಂದು ಕಡೆ ಆಕಾಂಕ್ಷಿಗಳ ಲೆಕ್ಕ, ಇನ್ನೊಂದು ಕಡೆ ಹೈಕಮಾಂಡ್ ಲೆಕ್ಕ. ಇದರ ನಡುವೆ ಯಾರಿಗೆ ನಗುವು, ಯಾರಿಗೆ ನಿರಾಸೆ ಅನ್ನೋದು ಗೊತ್ತಾಗಲಿದೆ. ಹೀಗಾಗಿ ದೆಹಲಿಯಲ್ಲಿ ನಡೆಯುವ ಈ ಸಭೆ ಕೇವಲ ಸಾಮಾನ್ಯ ಸಭೆ ಅಲ್ಲ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯ ದಿಕ್ಕನ್ನೇ ಬದಲಾಯಿಸಬಹುದ ಅಂತ ಮಹತ್ವದ ಸಭೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿಮ್ಮ ಅನಿಸಿಕೆ ಏನು? ಈ ಬಾರಿ ಹೊಸ ಮುಖಗಳಿಗೆ ಮಂತ್ರಿ ಸ್ಥಾನ ಸಿಗುತ್ತಾ, ಇಲ್ಲ ಅನುಭವಿಗಳೇ ಮತ್ತೆ ಗೆಲ್ಲುತ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.